ಉತ್ತರ ಕರ್ನಾಟಕದ ಹೃದಯ ಭಾಗದಲ್ಲಿ ವಿಜಯಪುರ ಎಂಬ ಮಹಾನ್ ನಗರ ಬೆಳೆಯುತ್ತಿತ್ತು. ಗಟ್ಟಿಯಾದ ಗೋಡೆಗಳು, ಎತ್ತರವಾದ ಮಿನಾರುಗಳು ಮತ್ತು ಶಿಲ್ಪಕಲೆಯಿಂದ ಅಲಂಕರಿಸಿದ ಕಟ್ಟಡಗಳು ಈ ನಗರಕ್ಕೆ ರಾಜಸಿಕ ಶೋಭೆ ನೀಡುತ್ತಿತ್ತು. ವಿಜಯಪುರದ ಹೆಮ್ಮೆ ಎಂದರೆ ಗೋಲ್ ಗುಂಬಜ್. ಅದರ ವಿಶಾಲ ಗುಂಬಜೊಳಗೆ ಒಂದು ಸಣ್ಣ ಶಬ್ದ ಕೂಡ ಎಕ್ಕೋ ಆಗಿ ಪ್ರತಿಧ್ವನಿಸುತ್ತಿತ್ತು. ಜನರು ಅದನ್ನು ಧ್ವನಿಯ ಅದ್ಭುತ ಎಂದು ಕರೆಯುತ್ತಿದ್ದರು. ದೂರದ ದೇಶಗಳಿಂದಲೂ ವಿದ್ವಾಂಸರು, ವ್ಯಾಪಾರಿಗಳು ಮತ್ತು ಪ್ರವಾಸಿಗರು ಈ ಅದ್ಭುತವನ್ನು ನೋಡಲು ಬರುತ್ತಿದ್ದರು. ಈ ನಗರವನ್ನು ಆಳಿದವರು ಆದಿಲ್ ಶಾಹಿ ವಂಶದ ರಾಜರು. ಅವರು ಧರ್ಮ, ಕಲೆ ಮತ್ತು ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ಹಿಂದೂ ಮುಸ್ಲಿಂ ಸಂಸ್ಕೃತಿಗಳ ಸಂಯೋಜನೆಯಿಂದ ವಿಜಯಪುರ ಒಂದು ವಿಶಿಷ್ಟ ಸಾಂಸ್ಕೃತಿಕ ಕೇಂದ್ರವಾಯಿತು. ನಗರದ ಬೀದಿಗಳಲ್ಲಿ ಸಾಗಿದರೆ ಮಣ್ಣಿನ ವಾಸನೆ, ಸಂಗೀತದ ಸ್ವರಗಳು ಮತ್ತು ಕಲ್ಲಿನ ಕಟ್ಟಡಗಳ ನಿಶ್ಶಬ್ದ ಇತಿಹಾಸ ನಮ್ಮ ಕಿವಿಗೆ ಮಾತಾಡುವಂತೆ ಭಾಸವಾಗುತ್ತಿತ್ತು. ಇಬ್ರಾಹಿಂ ರೋಜಾ, ಜುಮ್ಮಾ ಮಸೀದಿ, ಅಸರ್ ಮಹಲ್ ಎಲ್ಲವೂ ವಿಜಯಪುರದ ವೈಭವವನ್ನು ಸಾರುತ್ತಿದ್ದವು. ಕಾಲ ಬದಲಾಯಿತು, ಸಾಮ್ರಾಜ್ಯಗಳು ಕುಸಿದವು, ಆದರೆ ವಿಜಯಪುರದ ಹೆಮ್ಮೆ ಮಾತ್ರ ಕಡಿಮೆಯಾಗಲಿಲ್ಲ. ಇಂದಿಗೂ ಅದು ತನ್ನ ಇತಿಹಾಸವನ್ನು ಮೌನವಾಗಿ ಹೇಳುತ್ತಾ, ನಾನು ಭಾರತದ ಗರ್ವ ಎಂದು ನಿಂತಿದೆ.